ಒಬ್ಬ ಅಂಗಡಿ ಮಾಲಕನ ಒಂದು ವಸ್ತುನ ನಿರ್ದಿಷ್ಟ ಬೆಲೆಯಲ್ಲಿ ಮಾರ್ತಾನ ಕೊಟ್ಟ ಇಲ್ಲಿ ಅಂದ್ರ ನಾವು ಕಾಸ್ಟ್ ಪ್ರೈಸ್ ನ ಇಲ್ಲಿ ಸಿಪಿ ಅಂತ ಬರ್ಕೊಂಡ್ರಿ. ಇಲ್ಲಿ ಮತ್ತೆ ಸೆಲ್ಲಿಂಗ್ ಪ್ರೈಸ್ ನ SP ಅಂತ ತಗೊಂತೀನಿ ನಾನು. ನೋಡ್ರಿ ಅದ ವಸ್ತುನ ಅದ್ರ 80% ಬೆಲೆ ಮಾರ್ತಾನ ಅಂತ ಕೊಟ್ರ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ರಿ, ಕಾಸ್ಟ್ ಪ್ರೈಸ್ 80, ಸೆಲ್ಲಿಂಗ್ ಪ್ರೈಸ್ 80% ಮಾರಿದ್ರ ಎಷ್ಟಾಗತ್ರಿ, ಇದು 0.8 SP ಆಗತ್ತ. ಅವ 12% ನಷ್ಟ ಅನುಭವಿಸ್ತಾನ್ರಿ ಇಲ್ಲಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 12% ನಷ್ಟ ಅನುಭವಿಸ್ತಾನ ಅಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ 12% ಎಷ್ಟಾಗತ್ರಿ, 0.12 ಆಗುತ್ತೆ. ಅಂದ್ರೆ ಈ ಸೆಲ್ಲಿಂಗ್ ಪ್ರೈಸ್ ಐತಿ, ಈ ಎರಡು ಸೈನ್ ನ ಈಕ್ವೇಟ್ ಮಾಡೋಣ ಅಂದ್ರೆ ಇದು ಇಲ್ಲಿ 0.8 SP is equal to CP minus ಇದು CP 0.12 ಆಗುತ್ತೆ. ಅಂದ್ರೆ ಇದು ಎಷ್ಟಾಗತ್ತೆ, ಇದು 0.88 CP ಆಗುತ್ತೆ. ಇಲ್ಲಿ 0.8 SP ಆಗುತ್ತೆ. ಇಲ್ಲಿ SP upon CP ಏನಾಗುತ್ತೆ, ಇಲ್ಲಿ 0.88 divided by 0.8 ಆಗುತ್ತೆ. ಅಂದ್ರೆ 10 divided by 100, 8 only 8 11 00 ಅಂದ್ರೆ SP upon CP ಏನಾದ್ರೆ ಇಲ್ಲಿ 11/10 ಆಯ್ತು. ಇಲ್ಲಿ ಎಷ್ಟು ಜಾಸ್ತಿ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ 1 ಆಯ್ತು. 1 upon 10 into 100 ಮಾಡಿದ್ರೆ ಎಷ್ಟಾಯ್ತು, ಇಲ್ಲಿ 10% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. P ಮತ್ತು Q ವಯಸ್ಸಿನ ಅನುಪಾತ 5 ವರ್ಷಗಳ ಹಿಂದೆ 3:4 ಕೊಟ್ರ, P ರೇಷಿಯೋ Q 5 ವರ್ಷದ ಹಿಂದೆ -5 ಮಾಡಿ ಇಲ್ಲಿ 3:4 ಕೊಟ್ಟನ. ಮತ್ತ 3 ವರ್ಷಗಳ ನಂತರ ಅಂದ್ರೆ ಪ್ಲಸ್ 3 ವರ್ಷದ ನಂತರ ಏನಾಗೈತಿ, ಅವ್ರ ವಯಸ್ಸಿನ ರೇಷಿಯೋ 4:5 ಆಗೈತಿ. ನೋಡ್ರಿ ಇಲ್ಲಿ ಎಷ್ಟು ಜಾಸ್ತಿ ಆಗೈತ್ರಿ, 1 ಜಾಸ್ತಿ ಆಗೈತಿ. ಇವೆರಡು ಕೂಡಿಸ್ಕೋಬೇಕು ಇಲ್ಲಿ. ಅಂದ್ರ ಒಂದ್ರ ವ್ಯಾಲ್ಯೂ 8 ವರ್ಷ ಬಂದೈತಿ. ಇಲ್ಲಿ ನೋಡ್ರಿ P ಇದು Q ಎಷ್ಟೈತ್ರಿ, 3 ಐತಿ. 3 × 8 ಇಲ್ಲಿ 4 × 8 3 8 24, ಇದು 8 4 32 ಎಷ್ಟ್ರಿ, 5 ವರ್ಷದ ಹಿಂದಿಂದ ಐತಿ. ಅಂದ್ರೆ ಇಲ್ಲಿ ಪ್ಲಸ್ 5 ಮಾಡಿದ್ರೆ ಪ್ರೆಸೆಂಟ್ ವಯಸ್ಸು ಆಕತಿ, ಅಂದ್ರೆ 29 ಆಗತಿ. ಇದ್ರದ್ದು 37 ಆಕತಿ. P ಇದು 29 ಪ್ರೆಸೆಂಟ್ ವಯಸ್ಸು ಆತ, Q ಇದು 37 ಆತ. 10 ವರ್ಷದ ನಂತರ ಅಂದ್ರೆ ಪ್ಲಸ್ 10 ಮಾಡಿದ್ರೆ ಇದು 39 ಬರ್ತೈತಿ. ಪ್ಲಸ್ 10 ಮಾಡಿದ್ವಿ ಅಂದ್ರೆ ಇದಕ್ಕೆ Q 47 ಬರ್ತೈತಿ. ಅಂದ್ರೆ P ರೇಷಿಯೋ Q ಎಷ್ಟಾದ್ರಿ, ಇಲ್ಲಿ 39:47 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ನೋಡ್ರಿ ಒಂದ್ 2 ಮೀಟರ್ ಉದ್ದ ಲೋಹದ ಗೋಳವನ್ನು ಮೆಟಾಲ್ ಸ್ಪಿಯರ್ ಕರಗಿಸಿ 0.5 ಮೀಟರ್ ಉದ್ದ ಸರ್ಕುಲರ್ ತಂತಿಯನ್ನ ರೂಪಕ್ಕೆ ತರ್ತಾರ. ಹಂಗ ತಂತಿ ಉದ್ದ ಎಷ್ಟೈತಿ ಅಂತ ಕೇಳಿರಿ ಇಲ್ಲಿ. ಅಂದ್ರ ಇಲ್ಲಿ ಬರೀ ವಾಲ್ಯೂಮ್ ಅಷ್ಟ ಚೇಂಜ್ ಆಗತ್ರಿ. ಹಂಗಾಗಿ ಇಲ್ಲಿ ಗೋಳದ ಇದು ಎಷ್ಟೈತ್ರಿ, ಸ್ಪಿಯರ್ ಇಂದು ರೇಡಿಯಸ್ 2 ಮೀಟರ್ ಐತಿ. ಅಂದ್ರ ವಾಲ್ಯೂಮ್ ಆಫ್ ಸ್ಪಿಯರ್ ಏನಾಗತ್ರಿ, ಇಲ್ಲಿ ಸ್ಪಿಯರ್ ಮಾತ್ರ ಬದಲಾಕತಿ ಇದ್ರಾಗ. ಅಂದ್ರ 4/3 πr³ ಆಗುತ್ತೆ. 4/3 π2³ ಆಗುತ್ತೆ. ಅಂದ್ರ ಎಷ್ಟಾಗತ್ರಿ, ಇದು 32/3 π ಆಗುತ್ತೆ. ಅಂದ್ರ 10.6 π cm³ ವಾಲ್ಯೂಮ್ ಬರ್ತೈತಿ. ವಾಲ್ಯೂಮ್ ಆಫ್ ಸ್ಪಿಯರ್ ಬರ್ತೈತಿ. ಇಲ್ಲಿ ವಾಲ್ಯೂಮ್ ಆಫ್ ವೈರ್ ಏನಾಗತ್ರಿ, ಇಲ್ಲಿ πr² ಬರ್ತೈತಿ. R ಎಷ್ಟು ಕೊಟ್ಟನ್ರಿ, ಇಲ್ಲಿ 0.05 ಕೊಟ್ಟನ. L ನ ನಾವು L ಅಂತ ತಗೊಂಡು ವಾಲ್ಯೂಮ್ ಆಫ್ ವೈರ್ is equal to π R ವ್ಯಾಲ್ಯೂ 0.05 ಸ್ಕ್ವೇರ್ ಇಂಟು L ಆಗುತ್ತೆ. ಅಂದ್ರೆ 0.0025 L ಬರುತ್ತೆ ವಾಲ್ಯೂಮ್ ಆಫ್ ವೈರ್. ಇವೆರಡು ಈಕ್ವಲ್ ಆಕತಿ. ವಾಲ್ಯೂಮ್ ಆಫ್ ವೈರ್ is equal to ವಾಲ್ಯೂಮ್ ಆಫ್ ಸ್ಪಿಯರ್ ಆಗುತ್ತೆ. ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ವೈರ್ ಎಷ್ಟು ಬಂದೈತಿ, 0.0025 L ಐತಿ. ಇದು 10.6 π ಐತಿ. ಪೈ ಕ್ಯಾನ್ಸಲ್ ಮಾಡೋಣ. ಇಲ್ಲಿ L is equal to 10.6 divided by 0.0025 ಮಾಡೋಣ. ಅಂದ್ರೆ ಇದು ಎಷ್ಟು ಬರ್ತೈತಿ, ಇಲ್ಲಿ ಇದ್ರ ವ್ಯಾಲ್ಯೂ 106 divided by ಇದು 25 ಇದ್ದಿದ್ದು ಇಲ್ಲಿ 1000 divided by 10 ಆಗುತ್ತೆ. ಅಂದ್ರೆ ಇದು 4266 ಮೀಟರ್ ಬರ್ತೈತಿ. 4.2 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ದೂರ ನದಿ ಹರಿಯುವ ದಿಕ್ಕಿನಲ್ಲಿ 3 ಗಂಟೆ ಹೋಗ್ತಾನ. ಅಂದ್ರೆ ಡೌನ್ ಸ್ಟ್ರೀಮ್ನಾಗ ಎಷ್ಟು ಟೈಮ್ ಕೊಟ್ಟಂದ್ರೆ ಎಷ್ಟ್ರಿ, ಇಲ್ಲಿ 3 ಗಂಟೆ ಕೊಟ್ಟಾನ. ಡಿಸ್ಟೆನ್ಸ್ 12 ಕಿಲೋಮೀಟರ್ ಐತಿ. ಇಲ್ಲಿ ಸ್ಪೀಡ್ ಏನಕ್ಕೈತಿ, ಡೌನ್ ಸ್ಟ್ರೀಮ್ನಾಗ 12/3 ಮಾಡಿದ್ರೆ 4 km/h ಬರುತ್ತೆ. ಡೌನ್ ಸ್ಟ್ರೀಮ್ನಾಗ ಇಲ್ಲಿ ಬೋಟ್ ಮತ್ತು ನೀರಿಂದು ಸ್ಪೀಡ್ ಕೂಡ್ಸಿರ್ತಾರ. ಅಂದ್ರೆ ಬೋಟ್ ಪ್ಲಸ್ ವಾಟರ್ ಆಕತಿ. ಅದ ಅಪ್ ಸ್ಟ್ರೀಮ್ನಾಗ ನೀರ್ ಹರಿದ ಅಪೋಸಿಟ್ ದಿಕ್ನಾಗ ಡಿಸ್ಟೆನ್ಸ್ ಸೇಮ್ ಐತಿ. ಟೈಮ್ ಎಷ್ಟು ಕೊಟ್ಟಾನ, ಇಲ್ಲಿ 4 ತಾಸು ಅಂತ ಕೊಟ್ಟಾನ. ಅಪ್ ಸ್ಟ್ರೀಮ್ನಾಗ ಎಷ್ಟು ಬರ್ತೀರಿ, ಇಲ್ಲಿ 3 km/h ಬರ್ತೈತಿ. ಅಂದ್ರೆ ಇಲ್ಲಿ ಬೋಟ್
ನೀರಿನ ಸ್ಪೀಡ್ ಕಳೆದಿರ್ತಾರೆ ಇಲ್ಲಿ ಬಿ ಮೈನಸ್ ಡಬ್ಲ್ಯೂ 3 km/h ಆತ. ನದಿ ನೀರಿಂದ ಸ್ಪೀಡ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಅಂದ್ರೆ ವಾಟರ್ ಸ್ಪೀಡ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಬಿ ಮೈನಸ್ ಡಬ್ಲ್ಯೂ ಎಷ್ಟೈತಿ ಇಲ್ಲಿ ಬಿ ಪ್ಲಸ್ ಡಬ್ಲ್ಯೂ 4 km ಐತಿ. ಬಿ ಮೈನಸ್ ಡಬ್ಲ್ಯೂ ಎಷ್ಟೈತಿ ಇಲ್ಲಿ 3 km ಐತಿ. ಇವೆರಡು ಇಕ್ವೇಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಮಾಡೋಣ. ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದು 2W = 1 ಬರ್ತೈತಿ. W = 1/2 ಅಂದ್ರೆ 0.5 km/h ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗೈತಿ. ಒಂದು ಮತ್ತು 3 ವರ್ಷಗಳಲ್ಲಿ 4% ಸರಳ ಬಡ್ಡಿ ಹಂಗ 12,600 ಆಕತಿ. ಅಂದ್ರೆ ಅಮೌಂಟ್ ಇಲ್ಲಿ 12,600 ಆಕತಿ. ಇಲ್ಲಿ ಟೈಮ್ ಎಷ್ಟೈತಿ 3 ವರ್ಷ ಐತಿ. ರೇಟ್ 4% ಐತಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ನಾಗ ಯಾವಾಗಲೂ ಟೈಮ್ ಇಂಟು ರೇಟ್ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ 12% ಆಕೈತಿ 3 ವರ್ಷಕ್ಕೆ. ಅಂದ್ರೆ ಇಲ್ಲಿ ಅಮೌಂಟ್ ಟು ಪ್ರಿನ್ಸಿಪಲ್ ಏನಕೈತಿ ಅಮೌಂಟ್ 100 ಇತ್ತಂದ್ರೆ ರೇಟ್ 12% ಪ್ಲಸ್ ಆಗೈತಿ ಅಂದ್ರೆ 112 ಆಕೈತಿ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ 112 ವ್ಯಾಲ್ಯೂ ಎಷ್ಟು ಕೊಟ್ಟಿನಿ ಇಲ್ಲಿ 12,600 ಕೊಟ್ಟನ. ಅಂದ್ರೆ ಇದು ಅಷ್ಟೇ 112.5 ಇಲ್ಲಿ 12,600 ಆಕೈತಿ. ಇಲ್ಲಿ ಪ್ರಿನ್ಸಿಪಲ್ ಏನಾಗೈತಿ 100 × 112.5 ಮಾಡಿದ್ರೆ 11,250 ರೂಪಾಯಿ ಪ್ರಿನ್ಸಿಪಲ್ ಬರ್ತೈತಿ ನಮಗೆ. ಈ ಪ್ರಿನ್ಸಿಪಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗೈತಿ 11,250. ರೇಟ್ 5 ಕೊಟ್ಟನ. ಟೈಮ್ 8 ವರ್ಷ /100 ಮಾಡಬೇಕು. 0 0 5 1 5 2 1 2 1125 × 4 ಮಾಡಿದ್ರೆ ಎಷ್ಟು ಬರ್ತೈತಿ ಇದು 4,500 ರೂಪಾಯಿ ಬರುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಯೂಬಾಯ್ಡ್ ಇದು ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಂಗೆ 294 cm² ಅಂತಂದು ಇದರದ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕ್ಕೈತಿ ಇದ್ರದ್ದು ಕ್ಯೂಬಾಯ್ಡ್ ಇದು 2 × ಲೆಂತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ 8 × ಲೆಂತ್ ಆಗುತ್ತೆ. ಇಲ್ಲಿ 294 = 2 × ಲೆಂತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್ ಆಕತಿ. 2 1 2 147 ಆಕತಿ. ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್ ಎಷ್ಟಾದ್ರೆ 147 ಬರ್ತೈತಿ. ಹಂಗೆ ಇಲ್ಲಿ ಡಯಾಗ್ನಲ್ ಎಷ್ಟು ಕೊಟ್ಟನ್ರಿ 13 cm ಕೊಟ್ಟಾನ. ಅಂದ್ರೆ ಫಾರ್ಮುಲಾ ಇಲ್ಲಿ ನೋಡ್ರಿ ಡಯಾಗ್ನಲ್ = L² + B² + H² ಆಗೈತಿ. 13 = L² + B² + H² ಆಗೈತಿ. ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ L² + B² + H² = 169 ಆಗೈತಿ. ನಮ್ಗೆ ಉದ್ದ ಅಗಲ ಮತ್ತು ಎತ್ತರದ ಮೊತ್ತ ಎಷ್ಟು ಅಂತ ಕೇಳ್ಯಾನ. ಇಲ್ಲಿ ನೋಡ್ರಿ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ ಹೈಟ್ ಇಟ್ಸ್ ಹೋಲ್ ಸ್ಕ್ವೇರ್ = ಇದು ಫಾರ್ಮುಲಾ ಆಕತಿ. ಅಂದ್ರೆ L² + B² + H² ಪ್ಲಸ್ 2 × ಲೆಂತ್ ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಆಗುತ್ತೆ. ಇಲ್ಲಿ L + B + H ಹೋಲ್ ಸ್ಕ್ವೇರ್ = L² + B² + H² ಎಷ್ಟು ಬಂದೈತಿ ಇಲ್ಲಿ 169 ಬಂದೈತಿ. ಪ್ಲಸ್ 2 × ಲೆಂತ್ ಪ್ಲಸ್ ಬ್ರೆಡ್ತ್ ಇದ್ರ ವ್ಯಾಲ್ಯೂ ಎಷ್ಟು ಐತಿ ಇಲ್ಲಿ 294 ಐತಿ. ಇವಕ್ಕೆ ಎರಡರ ಸಮ್ 463 ಆಕತಿ. ನೋಡಿ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ ಹೈಟ್ ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ ಎಷ್ಟಾಗುತ್ತೆ ಇದು √463 ಮಾಡಿದ್ವಿ ಅಂದ್ರೆ ಇದು 21.5 ಬರ್ತೈತಿ. ನಾವು ಇದನ್ನ 22 cm ಅಂತ ತಗೊಂತೀವಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಾಪಾರಿ 15% ಡಿಸ್ಕೌಂಟ್ ಕೊಟ್ಟು ಮತ್ತೆ 20% ಲಾಭ ಪಡಿತಾನೆ ಅಂತ ಕೊಟ್ಟರೆ ಇಲ್ಲಿ ಅಂದ್ರೆ ಡಿಸ್ಕೌಂಟ್ ಎಷ್ಟೈತಿ ಇಲ್ಲಿ 20% ಡಿಸ್ಕೌಂಟ್ 15% ಐತಿ. ಇಲ್ಲಿ ಪ್ರಾಫಿಟ್ 20% ಐತಿ. ಫಾರ್ಮುಲಾ ನೋಡಿ ಇಲ್ಲಿ ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ = 100 - ಡಿಸ್ಕೌಂಟ್ ಪರ್ಸೆಂಟೇಜ್ / 100 + ಪ್ರಾಫಿಟ್ ಪರ್ಸೆಂಟೇಜ್. ಅಂದ್ರೆ ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ 100 - 15 ಐತಿ ಡಿಸ್ಕೌಂಟ್. ಇದು 100 + 20 ಐತಿ. ಇದು 85/120 ಆಗೈತಿ. ಅಂದ್ರೆ 17/24 ಆಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 17/24 ಆಗೈತಿ. ನೋಡ್ರಿ ರಿಯಾಯಿತಿ ಎಷ್ಟು ಕೊಟ್ಟಾನ ಇಲ್ಲಿ ಡಿಸ್ಕೌಂಟ್ 20% ಕೊಟ್ಟರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಕೇಳ್ಯಾನ. ಇಲ್ಲಿ ಮಾರ್ಕ್ ಪ್ರೈಸಿಗೆ 20% ಡಿಸ್ಕೌಂಟ್ ಕೊಟ್ಟರೆ 97/100 ಆಗೈತಿ. 0 0 2 2 ಇಲ್ಲಿ ಅಂದ್ರೆ 96/5 ಆಗುತ್ತೆ. ಎಷ್ಟು ಮಾರ್ಕ್ ಸೆಲ್ಲಿಂಗ್ ಪ್ರೈಸ್ 19.2 ಆಕತಿ. ಕಾಸ್ಟ್ ಪ್ರೈಸ್ 17 ಐತಿ. ಪ್ರಾಫಿಟ್ ಎಷ್ಟೈತಿ ಇಲ್ಲಿ 19.2 - 17 ಮಾಡಿದ್ರೆ 2.2 ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ = 2.2 / 17 × 100 ಮಾಡಿದ್ರೆ ಎಷ್ಟು ಬರ್ತೈತೆ ನಮಗಿದು ಎಷ್ಟಾಗತ್ತೆ ಇಲ್ಲಿ 12.9% ಪ್ರಾಫಿಟ್ ಆಕೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಇಲ್ಲಿ ಎರಡು ರೈಲುಗಳು ಲೆಂತ್ ಕೊಟ್ಟರೆ ಪಿ ಮತ್ತು ಕ್ಯೂ 150 ಮೀಟರ್ ಮತ್ತು 210 ಮೀಟರ್ ಅಂತಂದು ಪಿ ಲೆಂತ್ ಎಷ್ಟೈತಿ ಇಲ್ಲಿ 150 ಮೀಟರ್ ಐತಿ. ಟ್ರೈನ್ ಕ್ಯೂ ಲೆಂತ್ ಎಷ್ಟೈತಿ ಇಲ್ಲಿ 410 ಮೀಟರ್ ಐತಿ. ಮತ್ತು ಇವ್ರದ್ದು ಸ್ಪೀಡ್ ಕೊಟ್ಟಿರ್ತಾರೆ. ಟ್ರೈನ್ ಪಿ ಸ್ಪೀಡ್ ಎಷ್ಟೈತಿ ಇಲ್ಲಿ
54 km/h ಕೊಟ್ಟನ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ π/18 ಮಾಡೋಣ್ರಿ. ಇಲ್ಲಿ ಅಂದ್ರೆ ಪಿ ಲೆಂತ್ ಪಿ ಸ್ಪೀಡ್ 15 ಮೀಟರ್ ಪರ್ ಸೆಕೆಂಡ್ ಆಕೈತಿ. ಇಲ್ಲಿ ಕ್ಯೂ ಸ್ಪೀಡ್ ಏನಾಗುತ್ತೆ 72 km/h ಕೊಟ್ಟನ ಇಂಟು π/18 ಮಾಡಿದ್ರೆ ಎಷ್ಟು ಬರ್ತೀರಿ ಇದ್ರದ್ದು 20 ಮೀಟರ್ ಪರ್ ಅವರ್ ಸ್ಪೀಡ್ ಆಗುತ್ತೆ. ನೋಡಿ ಎರಡು ಎದರ ಬದಲ ದಿಕ್ಕಿನಾಗ ಬರಕತ್ತಾವ ಅಂದ್ರೆ ಇವಕ್ಕೂರ್ದು ಲೆಂತ್ ಕೂಡಿಸ್ಬೇಕಾಗತಿ. ಅಂದ್ರೆ ಎಷ್ಟಾಗತ್ತೆ ಇವ್ರದ್ದು ಲೆಂತ್ ಟೋಟಲ್ ಪಿ ಲೆಂತ್ ಮತ್ತು ಕ್ಯೂ ಲೆಂತ್ ಮಾಡಿದ್ರೆ ಎಷ್ಟಾಗ್ತದೆ ಇಲ್ಲಿ 150 ಪ್ಲಸ್ 210 ಮಾಡಿದ್ರೆ 360 ಆಕತಿ. ಎರಡು ಎದರ ಬದರ ದಿಕ್ಕಿನ ಬರಲಿದ್ದ ಸ್ಪೀಡ್ ಎರಡು ಕೂಡಿಸ್ಬೇಕಾಗತಿ. ಅಂದ್ರೆ 15 ಪ್ಲಸ್ 20 ಮಾಡಿದ್ರೆ ಎಷ್ಟಾಗತ್ತೆ 35 ಆಕತಿ. ಎರಡು ಕ್ರಾಸ್ ಮಾಡಕ್ಕೆ ಟೈಮ್ ಎಷ್ಟು ಬೇಕ್ರಿ ಇಲ್ಲಿ 365/35 ಮಾಡಿದ್ರೆ ಟೈಮು 10.2 ಸೆಕೆಂಡ್ ಬೇಕಂದ್ರೆ ಆಪ್ಷನ್ 10 ಇರೋದ್ರಿಂದ ಸಿ ಕರೆಕ್ಟ್ ಆಕೈತಿ. ರವಿ ಒಂದು ಕೆಲಸನ 30 ದಿನದ ಪೂರ್ಣಗೊಳಿಸ್ತಾರ ಅಂತ ಕೊಟ್ಟನ. ರವಿ ಕೆಲಸ ಎಷ್ಟು ದಿನ ಮಾಡ್ತಾನ್ರಿ ಇಲ್ಲಿ 30 ದಿನ ಬೇಕು. ಅವಂದು ಒಂದು ದಿನದ ಕೆಲಸ ಏನಾಕೈತಿ ಒಂದು ದಿನದ ಕೆಲಸ 1/30 ಆಕೈತಿ. ಟೋಟಲ್ ಆಗಿ 2/5 ಕೆಲಸ ಮಾಡ್ತಾನ. ಅಂದ್ರೆ ಎಷ್ಟಾಗತ್ರಿ ಅವ 2/5 ಓಪನ್ 1/30 ಕೆಲಸ ಮಾಡಕ್ಕೆ ಎಷ್ಟು ದಿನ ತೊಗೊಂತಾನ 2/5 × 30 ಅಂದ್ರೆ 12 ದಿನ ತೊಗೊಂತಾನವ. ಅದ ಉಳಿದ ಕೆಲಸ ಎಷ್ಟು ಉಳಿದಿದ್ರಿ ಇಲ್ಲಿ ಉಳಿದ ಕೆಲಸ 1 - 2/5 ಅಂದ್ರೆ 3/5 ಕೆಲಸ ಉಳಿದೈತಿ. ಪ್ರಿಯಾದ ಒಂದಿನದ ಕೆಲಸ ಎಷ್ಟಾಗತ್ರಿ ಇಲ್ಲಿ ಪ್ರಿಯಾ ಒಂದಿನದ ಕೆಲಸ ಈ ಉಳಿದ ಕೆಲಸನ 3/5ನ 12 ದಿನ ಪೂರ್ಣ ಮಾಡಿರ್ತಾಳೆ /5 ಆಗುತ್ತೆ. 3/5 × 1/12 3 × 3 = 12 ಎಷ್ಟಾದ್ರಿ 1/20 ಆಕೈತಿ. ನೋಡ್ರಿ ಒಟ್ಟಿಗೆ ಒಂದಿನದ ಕೆಲಸ ಎಷ್ಟಾಗತ್ರಿ ಇಬ್ಬರದು ಒಂದಿನದ ಕೆಲಸ ರವಿ ಪ್ಲಸ್ ಪ್ರಿಯಾ ಎಷ್ಟಾಗತ್ರಿ ಇದು ರವಿದ ಎಷ್ಟೈತ್ರಿ 1/30 ಐತಿ. ಪ್ರಿಯಾಂದ ಎಷ್ಟು ಬಂತ್ರಿ 1/20 ಆಯ್ತು. ಇವ್ರದ್ದು ಎಲ್ ಸಿ ಎಮ್ 60 ಆಗುತ್ತೆ. 60 ಅಂದ್ರೆ ಇದು 32 60 23 2 + 3 ಆಗುತ್ತೆ. ಅಂದ್ರೆ 5/60 ಅಂದ್ರೆ 1/12 ಆತಿಲ್ಲಿ. ನೋಡ್ರಿ ಅವ್ರು ಏನು ಕೊಟ್ಟರು 150% ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. 150% ಕೆಲಸಕ್ಕೆ ಅಂದ್ರೆ ಇದೆಷ್ಟು 3/2 ಆಗುತ್ತೆ. ಇದು 1/12 ಐತಿ. 3/2 × 12 2 1 2 6 ಅಂದ್ರೆ 18 ದಿನ ಬೇಕು. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ರವಿ ಒಂದು ವಸ್ತುನ 20% ಲಾಭಕ್ಕೆ ಮಾರ್ತಾನ. ಅಂದ್ರೆ ಕಾಸ್ಟ್ ಪ್ರೈಸ್ ನಾವು ಒಂದು ಸಿ ಅಂತ ತೊಗೊತೀನಿ. ಸೆಲ್ಲಿಂಗ್ ಪ್ರೈಸ್ ನೋಡ್ರಿ 20% ಲಾಭಕ್ಕೆ ಮಾರಿನ ಅಂದ್ರೆ ಎಷ್ಟಾಗತ್ರಿ ಇಲ್ಲಿ ಕಾಸ್ಟ್ ಪ್ಲಸ್ 0.2 ಸಿ ಅಂದ್ರೆ 1.2 ಸಿ ಸೆಲ್ಲಿಂಗ್ ಪ್ರೈಸ್ ಆಗೈತಿ ಇಲ್ಲಿ. ಆಮೇಲೆ ನೋಡ್ರಿ ಅವನು ಅದನ್ನ 20% ಕಡಿಮೆ ಬೆಲೆಗೆ ಖರೀದಿಸಿದ್ರ ಅಂದ್ರೆ ಕಾಸ್ಟ್ ಪ್ರೈಸ್ 20% ಕಡಿಮೆ ಮಾಡಿದ್ರೆ ಎಷ್ಟು ಆಕತ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ 0.8 ಸಿ ಆಗುತ್ತೆ. ಆಮೇಲೆ ಅವ 24 ರೂಪಾಯಿ ಕಮ್ಮಿ ಬೆಲೆಗೆ ಮಾರಿದ್ರ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ -24 ಕಡಿಮೆ ಮಾಡಿದ್ರೆ ಅವಾಗ 25% ಲಾಭ ಆಗುತ್ತೆ ಅಂತ ಕೊಡ್ತಾರೆ. ಅಂದ್ರೆ 0.8 ಸಿ 125/100 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ -24 = 1 ಸಿ ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಏನು ಬಂದಿದ್ರಿ ಇಲ್ಲಿ 1.2 ಸಿ ಬಂದಿತ್ತು ನಮ್ಗೆ ಅದನ್ನ ಹಾಕೊಂತೀನಿ ಇಲ್ಲಿ 1.2 ಸಿ -24 = 1 ಸಿ ಆಗುತ್ತೆ. ಈ 1 ಸಿ ಈಚೆ ಕಡೆ ಬಂದ್ರೆ ಏನಾಗುತ್ತೆ ಇದು ಮೈನಸ್ ಆಗುತ್ತೆ. ಅಂದ್ರೆ 0.2 ಸಿ = 24 ಆಗುತ್ತೆ. ಇದು ಪಾಯಿಂಟ್ ತೆಗಿಯಕ್ಕೆ ಏನು ಮಾಡ್ತೀರಿ 2/10 ಸಿ = 24 ಆಗುತ್ತೆ. 2 1 2 12 ಇಲ್ಲಿ ಸಿ ಏನು ಬರ್ತೀರಿ 120 ಬಂತು. ಅಂದ್ರೆ ನಾವು ಕಾಸ್ಟ್ ಪ್ರೈಸ್ ಏನಂತ ತೊಗೊಂಡಿವ್ರಿ ಇಲ್ಲಿ ಸಿ ಅಂತ ತೊಗೊಂಡ್ವಿ. ಸಿ ವ್ಯಾಲ್ಯೂ 120 ಬಂತು. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಇಲ್ಲಿ ನಳಗಳು ಎ ಮತ್ತು ಬಿ ಖಾಲಿ ಟ್ಯಾಂಕ್ ತುಂಬಸಕ ಟಿ ನಿಮಿಷ ತೊಗೊಂತಾವು. ಎ ಪ್ಲಸ್ ಬಿ ಎಷ್ಟು ಇಲ್ಲಿ ಟಿ ನಿಮಿಷ. ಎ ನಳ 1 ಟಿ ಪ್ಲಸ್ 4 ನಿಮಿಷ ಅಂತ ಕೊಟ್ಟರೆ ಎ ಟಿ ಪ್ಲಸ್ 4 ಆಗುತ್ತೆ. ಇಲ್ಲಿ ಬಿ ಮಾತ್ರ ಟಿ ಪ್ಲಸ್ 40 ಅಂತ ಕೊಟ್ಟರೆ ಟಿ ಪ್ಲಸ್ 40 ಆಗುತ್ತೆ. ಎದ್ ಒಂದು ದಿನ ಕೆಲಸ ಮತ್ತು ಬಿ ಒಂದು ದಿನ ಕೆಲಸ = ಎ ಪ್ಲಸ್ ಬಿ ಇಬ್ಬರು ಶೇರ್ ಮಾಡಿದ ಒಂದು ಕೆಲಸ ಆಗತ್ತೆ. ಅಂದ್ರೆ 1/t ಪ್ಲಸ್ 4 ಪ್ಲಸ್ 1 ಟಿ ಪ್ಲಸ್ 40 = 1/t ಆಕತಿ. ಇಲ್ಲಿ LCM ಟಿ ಪ್ಲಸ್ 4 × ಟಿ ಪ್ಲಸ್ 40 ಆಗುತ್ತೆ. ಅಂದ್ರೆ ಟಿ ಪ್ಲಸ್ 40 ಪ್ಲಸ್ ಟಿ ಪ್ಲಸ್ 4 / ಟಿ ಪ್ಲಸ್ 4 × ಟಿ ಪ್ಲಸ್ 40 = 1/t ಆಗಿರ್ತೈತಿ. 2t ಪ್ಲಸ್ 44 / t² ಪ್ಲಸ್ 40t ಪ್ಲಸ್ 4t ಪ್ಲಸ್ 160 ಆಗುತ್ತೆ = 1/t ಆಗುತ್ತೆ. ಇದು 2t² ಪ್ಲಸ್ 44t = t² ಪ್ಲಸ್
44t ಪ್ಲಸ್ 160 ಆಗಿರ್ತೈತಿ. 44t ಕ್ಯಾನ್ಸಲ್ ಆಗುತ್ತೆ. 2t² t² ಪ್ಲಸ್ 160 ಆಗೈತೆ. ಈಚೆ ಕಡೆ ಬಂದ್ರೆ ಇದು t² 160 ಆಗೈತೆ. t √160 ಆಗುತ್ತೆ. ಅಂದ್ರೆ t 12.6 ಬರ್ತೈತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತೆ. 1.2 ಮತ್ತು 4.8 ಮೀನ್ ಪ್ರೊಪೋರ್ಷನ್ ಕಂಡಿದ್ದೀವಿ. ಮೊದಲು ಮೀನ್ ಪ್ರೊಪೋರ್ಷನ್ ಏನಾಗುತ್ತೆ ಇಲ್ಲಿ ಫಾರ್ಮುಲಾ √a ಇಂಟು b ಆಗುತ್ತೆ. ಅಂದ್ರೆ √1.2 ಇಂಟು 4.8 ಮಾಡಿದ್ರೆ ಎಷ್ಟು ಬರ್ತದೆ ಇದು √5.76 ಆಗೈತಿ. ಇದ್ರದ್ದು ಸ್ಕ್ವೇರ್ ರೂಟ್ ತೆಗೆದ್ರೆ 2.4 ಬರ್ತೈತಿ. ಇಲ್ಲಿ ಥರ್ಡ್ ಪ್ರೊಪೋರ್ಷನ್ ಏನಾಗತ್ತೆ ಫಾರ್ಮುಲಾ ಇಲ್ಲ a/b = b/c ಆಗುತ್ತೆ. ಅಂದ್ರೆ ಇಲ್ಲಿ 3/6 6/c ಆಗುತ್ತೆ. 3 1 3 2 6 c 12 ಬಂತು. ಇಲ್ಲಿ ಮೀನ್ ಪ್ರೊಪೋರ್ಷನ್ ರೇಷಿಯೋ ಥರ್ಡ್ ಪ್ರೊಪೋರ್ಷನ್ ಏನಾಗುತ್ತೆ ಇದು 2.4 ರೇಷಿಯೋ 12 ಐತೆ. 12 1 12 24 ಅಂದ್ರೆ ಪಾಯಿಂಟ್ ಇದು /10 ಆಗುತ್ತೆ. 2 1 1/5 ಬರ್ತೈತೆ. ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗೈತಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.